ಇದೇ ಚಿಮೂಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಹಾಕ್ಸುವಂಥ ಕೆಪಾಸಿಟಿ ನಿಮ್ಗೆ ಇರಲಿಲ್ವಾ ಶಾಸಕರಾಗಿ? ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ನಿಮ್ಗೆ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ಏನಾದರೂ ಇನಾಮಿನೇಸ್ ಆದರೆ ನಮಗೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನಂಥ ಒಬ್ಬ ಕ್ಯಾಂಡಿಡೇಟ್ ಕರ್ಕೊಂಡು ನನ್ನನ್ನು ಚೀಮೂಲ್ ಎಲೆಕ್ಷನ್ ನಿಲ್ಲಿಸ್ತಾರೆ. ನಿಮಗೆ ಯೋಗ್ಯತೆ ಇದ್ದರೆ ನಾನು ಮಾಡಲ್ಲ ಅಂತಿದ್ದರೆ ನೀವು ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು. ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ ರಾಜಣ್ಣ ಅವರು. ನೀವೊಬ್ಬ ಜನಪ್ರತಿನಿಧಿ, ಜನಗಳ ಸೇವೆ ಮಾಡೋಕ್ಕೆ ಬಂದಿರೋದು ಹೊರತು ಇಲ್ಲಿ ಕುಸ್ತಿ ಮಾಡೋಕ್ಕೆ ಬಂದಿಲ್ಲ. ನೀವು ತಾಕತ್ತಿದ್ರೆ ನಾನು ತೋರಿಸೇ ಬಿಡ್ತೀನಿ, ಬಾ ಮಂಡಿಕಲ್ಗೆ ನೀನು ಬಾ, ನಾನು ನೋಡೇ ಬಿಡ್ತೀನಿ. ಇವತ್ತು ನಿಂತ್ಕೊಂಡು ನೀನು ಜಿಲ್ಲಾ ಪಂಚಾಯತ್ಗೆ ಹಾಕ್ಬಿಟ್ಟು ಇದು ಮಾಡಿಸಿ. ಯಾರು ನಿಲ್ಲಿಸ್ತೀನಿ ನೀನು ತಾಕತ್ತಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿಂತ್ಕೊತೀನಿ. ನನ್ನ ವಿರುದ್ಧ ನಿಂತು ಜಿಲ್ಲಾ ಪಂಚಾಯತ್ ಸ್ಥಾನ ಗೆಲ್ಲಿ ನೋಡೋಣ. ಚಿಮೂಲ್ ನಾಮನಿರ್ದೇಶಿತ ಸದಸ್ಯ ಕಾಕಲಚಿಂತೆ ರಾಜಣ್ಣ ಸವಾಲು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರೇ, ನಿಮಗೆ ತಾಕತ್ತಿದ್ರೆ ಮಂಡಿಕಲ್ಲಿಗೆ ಬಂದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲು, ಅಥವಾ ತಾಕತ್ತಿದ್ರೆ ಯಾರನ್ನ ನಿಲ್ಲಿಸ್ತೀಯೋ ನಿಲ್ಲಿಸು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿಂತ್ಕೊಳ್ತೇನೆ, ಯಾರು ಗೆಲ್ತಾರೋ ನೋಡೇ ಬಿಡೋಣ. ಮನುಷ್ಯರನ್ನ ಕಡೆಗಣಿಸಬಾರ್ದು, ಸಹನೆ ಕಳೆದುಕೊಳ್ಳುವಷ್ಟು ಹೀಯಾಳಿಸಬಾರ್ದು ಅಂತ ಕಾಕಲಚಿಂತೆ ರಾಜಣ್ಣ ನೋವಿನಿಂದ ನುಡಿದರು. ನಗರದಲ್ಲಿ ಬುಧವಾರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನನ್ನ ಪ್ರಶ್ನೆ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಿದ್ದೀರೋ ಇಲ್ವೋ, ಬಿಜೆಪಿಗೆ ಕೆಲಸ ಮಾಡ್ತಿದ್ದೀರೋ ತಿಳಿಸಿ. ಯಾಕಂದ್ರೆ ಚಿಮೂಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಅಭ್ಯರ್ಥಿ ಹಾಕುವ ಸಾಮರ್ಥ್ಯ ಇರಲಿಲ್ವೇ ಅಂದರು. ನೀವೊಬ್ಬ MLA ಆಗಿ ಚಿಮೂಲ್ ಚುಕ್ಕಾಣಿ ಹಿಡಿಬೇಕಾದ್ರೆ ಅಭ್ಯರ್ಥಿ ಹಾಕಿಸಬೇಕಿತ್ತು, ಯಾಕೆ ಹಾಕಿಸ್ಲಿಲ್ಲ ಎಂದ ಅವರು, ನಿಮಗೆ ಯೋಗ್ಯತೆ ಇಲ್ಲ ಎಂಬುದನ್ನು ಅರಿತು ಇಡೀ ಜಿಲ್ಲೆಯಲ್ಲಿ ಪೆರೇಸಂದ್ರದಲ್ಲಿ ಮಾತ್ರ ಯುನಾನಿಮಸ್ ಆಯ್ಕೆಯಾದರೆ ಪಕ್ಷಕ್ಕೆ ಮರ್ಯಾದೆ ಇರಲ್ಲ ಅಂತ ಭಾವಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನನ್ನು ಅಭ್ಯರ್ಥಿ ಮಾಡಿದ್ರು. ನೀವು ಶಾಸಕರಾಗಿ ನನ್ನ ಪರವಾಗಿ ಕೆಲಸ ಮಾಡಬೇಕಿತ್ತು, ಮಾಡಿದ್ರಾ ಅಂತ ಪ್ರಶ್ನಿಸಿದ್ರು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಆದರೂ ಕೂಡ ನನ್ನ ತಾಯಿ ಕಾಂಗ್ರೆಸ್ ಎನ್ನುವ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕಿತ್ತಲ್ವಾ? ನಾಚಿಕೆ ಆಗಬೇಕು ನಿಮಗೆ. ಯಾರಿಗೆ ಸಹಾಯ ಮಾಡಿದ್ದೀರಿ ನೆನಪಿಸ್ಕೊಳ್ಳಿ ಅಂದರು. ಆಯಿತು, ನಾನು ಇಲ್ಲಿಗೆ ಬರುವ ಮುಂಚೆ ಎಲ್ಲಿದ್ದೆ? BJPಯಲ್ಲಿದ್ದೆ. ನನ್ನ ಮನೆಗೆ ಬಂದು ಪಕ್ಷಕ್ಕೆ ಕರೆದದ್ದು ಯಾರು? ಯಾಕಾಗಿ ಕರೆತಂದ್ರಿ? ನಿಮಗೆ ಉಸ್ತುವಾರಿ ಸಚಿವರಿಗೆ ಮಾಜಿ ಸಚಿವ ಶಿವಶಂಕರ್ ಅವರಿಗೆ ಗೌರವ ಕೊಟ್ಟು ಪಕ್ಷಕ್ಕೆ ಬಂದೆ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡಬೇಕು, BJPಗೆ ಸಹಾಯ ಮಾಡಬೇಕು. ನಾಳೆ ಬೆಳಗ್ಗೆ MLA ಎಲೆಕ್ಷನ್ ಬಂದೇ ಬರಲಿದೆ. ನೀವು ಪಾರ್ಟಿಯಿಂದ ಟಿಕೆಟ್ ತೆಗೆದುಕೊಂಡಾಗ ಗೊತ್ತಾಗುತ್ತೆ ಆ ಬಾಧೆ ಏನು ಎಂದು. ನಾನು ಆ ಬಾಧೆ ಅನುಭವಿಸಿದ್ದೇನೆ. ನಿಮ್ಗೆ ಯೋಗ್ಯತೆ ಇದ್ದಿದ್ರೆ ನಾನು ಮಾಡಲ್ಲ ಅಂತ ಸುಮ್ಮನಿರಬಹುದಿತ್ತು, ನನಗೆ ಇಷ್ಟ ಇಲ್ಲ ಅಂತ ಚುನಾವಣೆಯಿಂದ ದೂರ ಉಳಿಬಹುದಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದುಕೊಂಡು ನನ್ನ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದೀರಿ, ಒಳ್ಳೆಯದಾಗಲ್ಲ ನಿಮಗೆ ಅಂದರು. ನಾನು ಒಂದ್ಸಲ ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತಿಗೆ ಕಟ್ಟು ಬೀಳುವ ವ್ಯಕ್ತಿ ನಾನು. ನೀನು ನನ್ನ ಸಂಬಂಧಿ, ಮೇಲಾಗಿ ಸಮುದಾಯದವರೇ ಆಗಿರಬಹುದು. ಡಾಕ್ಟರ್ ಕೆ ಸುಧಾಕರ್ಗೆ ಮಾತು ಕೊಟ್ಟಿದ್ದೆ, ಅದರಂತೆ ನಡೆದುಕೊಂಡಿದ್ದೇನೆ. ನಿಮ್ಮ ಹತ್ರ ಹಣಕ್ಕೆ ಆಸೆ ಪಡುವವ ನಾನಾಗಿದ್ದಿದ್ರೆ ನಿನ್ನ ಹಿಂದೆಯೇ ಬರ್ತಿದ್ದೆ. ನನಗೆ ಹಣ ಬೇಕಾಗಿಲ್ಲ. ರಾಜಣ್ಣಗೆ ಸುಧಾಕರ್ 2 ಕೋಟಿ ಹಣ ಕೊಟ್ಟಿದ್ದಾರಂತೆ, ಅದಕ್ಕಿಂತ ಹೆಚ್ಚಿಗೆ ಕೊಟ್ಟರೆ ಬರ್ತಾರಂತೆ ಅಂತ ಹೇಳ್ಕೊಂಡಿದ್ದೀರಿ. ನೋಡಿ ಪ್ರದೀಪ್ ಶಾಸಕರೇ, ನನ್ನ ನೀವು ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ, ದುಡ್ಡಲ್ಲಿ ನನ್ನ ಅಳತೆ ಮಾಡೋಕ್ಕಾಗಲ್ಲ. ಯಾವತ್ತೂ ರಾಜಣ್ಣ ಕೊಡುವ ಪೈಕಿನೇ ಹೊರತು ಪಡೆಯುವ ಪೈಕಿ ಅಲ್ಲ. ನನ್ನ 20 ವರ್ಷದ ರಾಜಕೀಯ ಜೀವನದಲ್ಲಿ ಕೈಯಿಂದ ಖರ್ಚು ಮಾಡಿಕೊಂಡು ರಾಜಕೀಯ ಮಾಡಿದ್ದೇನೆ. ಇದೇ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೂಡ ಖರ್ಚು ಮಾಡಿದ್ದೇನೆ. ನಿಮ್ಮ ಎಲೆಕ್ಷನ್ಗೂ ನಾನು ಖರ್ಚು ಮಾಡಿದ್ದೇನೆ. ಆದರೂ ನೀನು ನಿಮ್ಮ ಶಿಷ್ಯರು ತಮ್ಮ ಸಂಬಂಧಿಕರನ್ನು ಬಿಟ್ಟು ನನ್ನ ಸೋಲಿಸುವ ಕೆಲಸ ಮಾಡಿದೆ. BJPಗೆ ಓಟು ಹಾಕಿಸ್ದೆ. ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಅಂತ ಹೇಳ್ತೀಯಾ ಅಂದರು. ಇನ್ನೂ ಕಾಲ ಮಿಂಚಿಲ್ಲ. ಪಕ್ಷದ ಗೌರವ, ಶಾಸಕರ ಗೌರವ ಉಳಿಸ್ಕೊಳ್ಳಿ ಪ್ರದೀಪ್. ಉಸ್ತುವಾರಿ ಸಚಿವರ ಬಳಿ ಹೋಗಿ ಕುಳಿತುಕೊಂಡು ನಿಮ್ಮ ಚಲನವಲನಗಳನ್ನು ಸರಿ ಮಾಡ್ಕೊಳ್ಳಿ. ಜೀವನ ಇಷ್ಟಕ್ಕೆ ಮುಗ್ದಿಲ್ಲ. ಇದೇ ಬದುಕು ಶಾಶ್ವತವಲ್ಲ. ಕರಗಕ್ಕೆ ಕರೆಯಲು ಹೋದರೆ ನಾನು ತಾಲೂಕಿನ ದಣಿ, ಮೊದಲು ನನ್ನನ್ನು ಕರಿಬೇಕು ಅಂತ ತಾಕೀತು ಮಾಡೋದು ಸರಿಯಲ್ಲ. ಶಾಸಕರ ಸಂಸ್ಕೃತಿಯಲ್ಲಿ ತೊಡೆ ತಟ್ಟೋದು, ಭುಜ ತಟ್ಟೋದು ಇದೆಯಾ? ಜನಸೇವೆ ಮಾಡಲು ನಿಮಗೆ ಮತ ನೀಡಿದ್ದಾರೆ, ಕುಸ್ತಿ ಮಾಡಲು ಅಲ್ಲ. ಒಳ್ಳೆಯ ಮಾತಿನ ಮಲ್ಲ ನೀನು. ಅದರ ಜೊತೆಗೆ ಒಳ್ಳೆಯ ಕೆಲಸ ಮಾಡಿ ಜನರಿಗೆ ಹತ್ತಿರವಾಗಿ. ಅದನ್ನು ಬಿಟ್ಟು ಪಕ್ಷಕ್ಕೆ ದ್ರೋಹ ಮಾಡಿಕೊಂಡು ನಮ್ಮನ್ನೇ ಸೋಲಿಸುವ ಕೆಲಸ ಮಾಡಿದ್ರೆ ಜನತೆ ನಿಮ್ಮನ್ನು ಸೋಲಿಸ್ತಾರೆ. ಆಯಿತು, ನಿಮ್ಮ ಆಶೀರ್ವಾದದಿಂದ ನಾನು ಸೋತೆ. ಹೇಗಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದ ಕೀರ್ತಿ ನಿಮ್ಮದಾಗಲಿ ಅಂದರು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೋತ ನನ್ನನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಾನು ಬೈಬರ್ತ್ ಕಾಂಗ್ರೆಸ್ ಸದಸ್ಯ. ಏನೋ ಮಧ್ಯೆ ಜಿಲ್ಲಾ ಪಂಚಾಯತ್ ಸೀಟು ಸಿಗಲಿಲ್ಲ ಅಂತ ಕೋಪಗೊಂಡು JDSಗೆ ಹೋದೆ. ಬೈ ಎಲೆಕ್ಷನ್ನಲ್ಲಿ ಆಂಜಿನಪ್ಪ ಜೊತೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಬಂದೆ. ಮೊನ್ನೆ ಕಾರಣಾಂತರಗಳಿಂದ BJPಗೆ ಹೋಗಿದ್ದು ನಿಜ. 6 ತಿಂಗಳು ಕೂಡ ಇರಲಿಲ್ಲ. ವಾಪಸ್ ಕಾಂಗ್ರೆಸ್ಗೆ ಬಂದೆ. ದುಡ್ಡಿನ ಆಸೆಯಿಂದ BJPಗೆ ಹೋಗಲಿಲ್ಲ. ನೀವೇನು ಕೊಡಬೇಕಾಗಿಲ್ಲ. ಭಗವಂತ ನನಗೂ ಹಣ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೆ ನನ್ನ ವಿರುದ್ಧ ಹೋರಾಟ ಮಾಡಬೇಕಿದ್ರೆ ನೇರವಾಗಿ ಮಾಡು. ನಿನ್ನ ಶಿಷ್ಯ ತಮ್ಮಂದಿರನ್ನು ಕಳಿಸಿ ಕಾಂಗ್ರೆಸ್ಗೆ ದ್ರೋಹ ಮಾಡಬೇಡ. ಹಿಂಬಾಗಿಲು ರಾಜಕೀಯ ಮಾಡಬೇಡ. ಹಣ, ಅಧಿಕಾರ ಎಂದೂ ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಕಡಿಮೆ ಆಗಲೇಬೇಕು.
ಮಂಡಿಕಲ್ ಹೋಬ್ಳಿಗೆ ನೀವೆಂದೂ ಬರೋದೇ ಇಲ್ವಾ? ನಾನು ನಿಕ್ಕರ್ ಹಾಕಿಕೊಂಡಾಗಿನಿಂದಲೂ ರಾಜಕೀಯ ಮಾಡ್ತಿದ್ದೇನೆ. ಅಂತಹ ಕೇಶವರೆಡ್ಡಿಯನ್ನೇ ಎದುರು ಹಾಕೊಂಡವ್ ನಾನು. ನೀನ್ಯಾವ ಮಹಾ? ನನಗೆ ತಾಕತ್ತಿದ್ರೆ ನಾನು ತೋರಿಸೇ ಬಿಡ್ತೇನೆ, ಬಾ ಮಂಡಿಕಲ್ಗೆ ಅಂತ ಪಂಥಾಹ್ವಾನ ನೀಡಿದ್ರು. ಇನ್ನು ಮೇಲಾದರೂ ತಿದ್ಕೋ, ನಿಮಗೆ ರಾಜಕೀಯ ಭವಿಷ್ಯ ಇನ್ನೂ ಇದೆ. ಚಿಕ್ಕ ಹುಡುಗ ನೀನು. ಒಳ್ಳೇದಾಗಲಿ ಅಂತ ನಾನು ಬಯಸಿದ್ರೆ ನಮಗೆ ಕೆಟ್ಟದನ್ನು ಬಯಸ್ತೀಯಾ? ಈ ರೀತಿ ಮಾಡಲು ನಿನಗೆ ನಾಚಿಕೆ ಆಗಬೇಕು. ದಯವಿಟ್ಟು ಹೇಳ್ತೇನೆ ಪ್ರದೀಪ್, ಇನ್ನು ಮೇಲಾದರೂ ತಿದ್ಕೋ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟು ಬೆಳೆಸು, ನಾವೆಲ್ಲ ನಿಮ್ಮ ಜೊತೆಗಿರ್ತೇವೆ. ಆದರೆ ಇದೇ ಥರ ಆಡ್ತಿದ್ರೆ ಪರಿಣಾಮ ಬೇರೆಯೇ ಇರಲಿದೆ ಅಂತ ಎಚ್ಚರಿಕೆ ನೀಡಿದರು. ಶಾಸಕರಿಗೆ ನಮ್ಮ ಒಂದು ಪ್ರಶ್ನೆ, ಶಾಸಕರೇ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅನ್ಯ ಪಕ್ಷಗಳಿಗೂ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಕ್ವಶನ್. ಯಾಕೆಂದರೆ ಇದೇ ಚಿಮೂಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಹಾಕ್ಸುವಂಥ ಕೆಪಾಸಿಟಿ ನಿಮ್ಗೆ ಇರಲಿಲ್ವಾ ಶಾಸಕರಾಗಿ? ಯಾಕೆ ಹಾಕ್ಸ್ಲಿಲ್ಲ ನೀವು? ನೀವೊಬ್ಬ MLA ಆಗಿ ಚೀಮೂಲ್ ಎಲೆಕ್ಷನ್ನ ನೀವು ಕೈಯಲ್ಲಿ ಹಿಡ್ಕೋಬೇಕು ಅನ್ನೋ ಒಂದು ಆಸೆ ನಿಮಗಿದ್ರೆ, ಕಾಂಗ್ರೆಸ್ ಪಕ್ಷಕ್ಕಿದ್ದರೆ, ನೀನು ಯಾಕೆ ಕಾಂಗ್ರೆಸ್ ಪಕ್ಷದಿಂದ ನೀವು ಕ್ಯಾಂಡಿಡೇಟ್ನ ಹಾಕ್ಸಿಲ್ಲ ಪೆರೇಸಂದ್ರ ಕ್ಷೇತ್ರದಿಂದ? ಯಾಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಸಿಕ್ಕಿಲ್ವಾ ನಿನಗೆ? ಯಾಕೆ ಹಾಕ್ಸ್ಲಿಲ್ಲ ನೀವು? ಹಾಕ್ಸ್ಬೇಕಾಗಿತ್ತು ನೀವು. ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ನಿಮ್ಗೆ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ಏನಾದರೂ ಇನಾಮಿನೇಸ್ ಆದರೆ ನಮಗೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನಂಥ ಒಬ್ಬ ಕ್ಯಾಂಡಿಡೇಟ್ ಕರ್ಕೊಂಡ್ಬಂದು ನನ್ನನ್ನು ಚೀಮೂಲ್ ಎಲೆಕ್ಷನ್ ನಿಲ್ಲಿಸ್ತು. ಆಯಿತು, ನಾನು ಯಾವ ಪಾರ್ಟಿಯಿಂದ ಹಾಕಿದ್ದೀನಿ? ಕಾಂಗ್ರೆಸ್ ಪಾರ್ಟಿಯಿಂದ ಹಾಕಿದ್ದೀನಿ. ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಹಾಕಿದ ಮೇಲೆ ನೀವು ಯಾರಿಗೆ ಮಾಡಬೇಕು ಎಲೆಕ್ಷನ್? ನನಗೆ ಮಾಡಬೇಕು, ಪಾರ್ಟಿಗೆ ಮಾಡಬೇಕು. ನನ್ನ ತಾಯಿ ಕಾಂಗ್ರೆಸ್ ಅಂತ ಹೇಳ್ತಿರಲ್ವ ನೀವು, ನಾಚಿಕೆ ಆಗಲ್ವ ನಿಮಗೆ? ನನ್ನ ತಾಯಿ ಕಾಂಗ್ರೆಸ್ ಅಂತಂದಾಗ ನೀನು ತಾಯಿ ಕಾಂಗ್ರೆಸ್ಗೆ ಮಾಡಬೇಕು. ಕಾಂಗ್ರೆಸ್ ನಾನು BJPಯಲ್ಲಿ ಇದ್ದೆ, ನಿಜ, ನಾನು ಒಪ್ಕೊತೀನಿ. BJPಯಿಂದ ಕರ್ತಂದಿದ್ದಾರು, ನನ್ನ ಮನೆಗೆ ಬಂದು ಕರೆದಿದ್ದಾರು ಇದೇ MP ಎಲೆಕ್ಷನ್ಸಲ್ಲಿ. ಏನಕ್ಕೆ ಬರಬೇಕಾಗಿತ್ತು ಅಂತ ಇದಕ್ಕೆ ನೀನು ನನ್ನ ಮನೆಗೆ ಕರೆಯಕ್ಕೆ ನನ್ನ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ನಿಮಗೂ ಗೌರವ ಕೊಟ್ಟು ಬಂದಿದ್ದೀನಿ, ಉಸ್ತುವಾರಿ ಮಂತ್ರಿಗಳಿಗೂ ಗೌರವ ಕೊಟ್ಟು ಬಂದಿದ್ದೀನಿ, ಶಿವಶಂಕರ್ ರೆಡ್ಡಿಗೂ ಗೌರವ ಕೊಟ್ಟು ಬಂದಿದ್ದೀನಿ. MP ಎಲೆಕ್ಷನ್ ಬಂದು ಇವತ್ತು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು, ತಗೊಂಡೋಗಿ BJP ಮಾಡಬೇಕು. BJP ಕ್ಯಾಂಡಿಡೇಟಾ ನಿಮ್ಮನ್ನು ಗೆಲ್ಸಿರೋದು? ಅವತ್ತು ಅವರ ನಿಮ್ಮ ಹಿಂದ್ಗಡೆ ನಿಂತ್ಕೊತಾರೆ. ನಾಳೆ ಬೆಳಗ್ಗೆ MLA ಎಲೆಕ್ಷನ್ ಮತ್ತೆ ಬಂದೇ ಬರುತ್ತೆ. ಪಾರ್ಟಿಯಿಂದ ಟಿಕೆಟ್ ತೊಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಆ ಬಾಧೆ ಏನು ಅಂತ. ನಾನು ಆ ಬಾಧೆ ಅನುಭವಿಸಿದ್ದೀನಿ. ನಿಮಗೆ ಯೋಗ್ಯತೆ ಇದ್ದರೆ, ನಾನು ಮಾಡಲ್ಲ ಅಂತಿದ್ದರೆ ನೀವು ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು. ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ ರಾಜಣ್ಣ ಅವರು. ಏನು ತಪ್ಪು ಮಾಡಿದ್ದೀನಿ ನಿನ್ನೆ ಎಲೆಕ್ಷನಲ್ಲಿ ನಾನು ಕರೆದಿರೋದು ನಿಜ. ನಾನು ಒಂದು ಸರಿ ಮಾತು ಕೊಟ್ಟರೆ ಯಾರಿಗಾದರೂ ಆ ಮಾತು ಮೇಲೆ ಉಳಿಸ್ಕೊಳ್ಳೋಂಥವು, ಆ ಮಾತು ಮೇಲೆ ಉಳಿಯೋವಂಥವನ್ನ ಡಾಕ್ಟರ್ ಕೆ ಸುಧಾಕರ್ಗೆ ಅವತ್ತು ನಾನು ಮಾತು ಕೊಟ್ಟಿದ್ದೆ. ಅವ್ರ ಹಿಂದ್ಗಡೆ ನನ್ನ ರಿಲೇಷನ್ ಆಗಿರ್ಬೋದು, ನಮ್ಮ ಜಾತಿಯವನಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಟ್ ಮಾತು ನಾನು ಯಾವತ್ತೂ ಬಿಟ್ಕೊಡೋಕ್ಕೆ ಹೋಗಲ್ಲ. ಆ ಮಾತು ನಾನು ಉಳಿಸ್ಕೊಂಡಿದ್ದೀನಿ, ಅವತ್ತು ಮಾಡಿದ್ದೀನಿ. ಇಲ್ಲ ನಾನು ನಿನ್ನ ಹತ್ರ ಕಾಸಿಗೂ ಅದಕ್ಕೂ ಆಸೆ ಪಡೋನಾಗಿದ್ದರೆ ಹಿಂದ್ಗಡೆ ಬರೋನಾಗಿದ್ದು ನನಗೆ ಬೇಕಾಗಿಲ್ಲ. ಯಾರೋ ಹೇಳಿದ್ದಾರೆ ಲಾಸ್ಟು ಒಂದು ಇದರಲ್ಲಿ ನೋಡಿದೆ ನಾನು ಮೀಡಿಯಾದಲ್ಲಿ, ರಾಜಣ್ಣ ಅವರು ಮನೆಗೆ ಹೋದರೆ ಅವ್ರು ಡಾಕ್ಟರ್ ಕೆ ಸುಧಾಕರ್ ಅವರು 2 ಕೋಟಿ ಕೊಟ್ಟಿದ್ದಾರಂತೆ, ನೀವು ಇನ್ನೂ ಅದರ ಮೇಲೆ ಕೊಟ್ಟರೆ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ. ನೋಡಿ ಶಾಸಕರೇ, ಪ್ರದೀಪ್, ನನ್ನನ್ನು ನೀನು ತೊಗೊಳಕ್ಕಾಗಲ್ಲ, ನನ್ನನ್ನು ದುಡ್ಡಲ್ಲಿ ನೀನು ಅಳತೆ ಮಾಡೋಕ್ಕಾಗಲ್ಲ. ನನ್ನ ಆಳ ನಿನಗೆ ಗೊತ್ತಿಲ್ಲ. ಯಾವತ್ತು ರಾಜಣ್ಣ ಹಿಂಗನೋನೇ ಹೊರತು ಇದುವರೆಗೂ ನನ್ನ ಜೀವನದಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ 20 ವರ್ಷದಿಂದ ಈ ಥರ ನನ್ನ ಹತ್ರ ಕೈ ಅಡ್ಡಿಲ್ಲ ಇದುವರೆಗೂ ಎಲ್ಲೂ. ಇದೇ ಡಾಕ್ಟರ್ ಕೆ ಸುಧಾಕರು ಅವರು ಕೂಡ ನಾನು ಖರ್ಚು ಮಾಡಿದ್ದೀನಿ, ಕೈಯಿಂದ ನಾನು ಜೋಬಿಂದ ಖರ್ಚು ಮಾಡಿದ್ದೀನಿ. ಹೊರತು ಅವ್ರ ಹತ್ರ ಒಂದು ಸಿಂಗಲ್ MP ನಾನು ಇದು ತೊಗೊಂಡಿರಲಿಲ್ಲ. ನಾನು ಯಾವತ್ತು ನಿನ್ನ ಎಲೆಕ್ಷನ್ಗೂ ನಾನು ಮಾಡಿಲ್ಲ. ಯಾಕೆಂದರೆ ಒಂದು ಮಾತು ಕೊಟ್ಟಿದ್ದೀನಿ, ಮಾಡಿಲ್ಲ. ಆ ಉದ್ದೇಶ ಇಟ್ಕೊಂಡು ನಿನ್ನ ಚೀಮೂಲ್ ಎಲೆಕ್ಷನಲ್ಲಿ ಡೈರೆಕ್ಟಾಗಿ ಬಹಿರಂಗವಾಗಿ ನಿನ್ನ ಶಿಷ್ಯರನ್ನ, ನಿನ್ನ ತಮ್ಮಂದರನ್ನ ಎಲ್ಲರನ್ನೂ ಕಳಿಸ್ಬಿಟ್ಟು ನೀನು BJPಗೆ ಓಟ್ ಹಾಕ್ಸಿ ಅವ್ರ ಜೊತೆಲಿ ಕಳಿಸ್ತೀಯಲ್ಲ, ಟ್ರಿಪ್ ಕಳಿಸ್ತೀಯಲ್ಲ. ನಿನಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ? ನನ್ನ ತಾಯಿ ಕಾಂಗ್ರೆಸ್ ಅನ್ನೋದಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಮಾತಾಡ್ಬೋದಾ ನೀವು? ಉಳಿಸ್ಕೊಳ್ಳಿ. ಇನ್ನೂ ಕಾಲ ಮಿಂಚಿಲ್ಲ ಪ್ರದೀಪ್, ಇನ್ನೂ ಕಾಲ ಮಿಂಚಿಲ್ಲ ನಿನಗೆ. ಇವಾಗೂ ಚಾನ್ಸ್ ಇದೆ ನಿಮಗೆ, ಉಳಿಸ್ಕೊಳ್ಳಿ. ಉಸ್ತುವಾರಿ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಸರಿ ಮಾಡ್ಕೊಳ್ಳಿ ನಿಮ್ಮ ಇದನ್ನು, ಚಲನವಲನಗಳನ್ನು. ಇದು ಲೈಫು ಇಷ್ಟಕ್ಕೆ ಶಾಶ್ವತ ಅಲ್ಲ ನಿಮ್ಮದು. ತಾಲೂಕು ದಣಿ ಅಂತ ಹೇಳ್ತೀರಂತಲ್ಲ, ಮೊನ್ನೆ ಪೆರೇಸಂದ್ರ ಕರಗಕ್ಕೆ ನಾನು ಹುಡುಗರು ಕರೆಯಕ್ಕೆ ಹೋಗಿದ್ರೆ, ನಾನು ತಾಲೂಕು ದಣಿ, ನನ್ನನ್ನು ಕರಿಬೇಕು ಫಸ್ಟು, ಯಾರನ್ನು ಕರೆದಿರ ನೀವು? ಈ ಥರ ಮಾತಾಡ್ತೀರಂತಲ್ಲ ನೀವು. ಒಬ್ಬ ಶಾಸಕರ ನೀವು. ಶಾಸಕ ಸಂಸ್ಕೃತಿಯಲ್ಲಿ ಎಲ್ಲಾದರೂ ತೊಡೆ ತಟ್ಟೋದು, ಭುಜ ತಟ್ಟೋದು ಇದೆಯಾ? ಯಾವತ್ತಾದರೂ ಇದೆಯಾ? ಇದು ಮಾಡ್ಬೋದಾ? ನೀವೊಬ್ಬ ಜನಪ್ರತಿನಿಧಿ, ಜನಗಳ ಸೇವೆ ಮಾಡೋಕ್ಕೆ ಬಂದಿರೋದು ಹೊರತು ಇಲ್ಲಿ ಕುಸ್ತಿ ಮಾಡೋಕ್ಕೆ ಬಂದಿಲ್ಲ ನೀವು.
ಚಿಕ್ಕಬಳ್ಳಾಪುರಕ್ಕೆ ಸೇವೆ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಛತ್ರಗಾರ ಮಾತಿನ ಮಲ್ಲ ನೀನು ಕೆಲಸ ಮಾಡು ಅದ್ರ ತಕ್ಕಟ್ಟೆ. ಅದು ಬಿಟ್ಟು ಪಕ್ಷಕ್ಕೆ ದ್ರೋಹ ಮಾಡಿಕೊಂಡು ನಮ್ಮನ್ನೇ ಸೋಲ್ಸೋಕ್ಕೆ ಅಷ್ಟು ಕಷ್ಟಪಟ್ಟೆ. ಆಯಿತು, ಸೋಲಿಸಿದೆ, ನಿನ್ನ ಆಶೀರ್ವಾದದಿಂದ ನಾನು ಸೋತೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ನೇ ಸೋಲಿಸಿದ್ರು, ಒಪ್ಕೋಣ. ಆದರೆ ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನಪ್ಪ ಸೋತಿದ್ಯಾ ನೀನು, ನಿನಗೆ ಗೌರ್ಮೆಂಟ್ ನಾಮಿನೇಟೆಡ್ ಡೈರೆಕ್ಟ್ ಮಾಡ್ತೀನಿ ಶ್ರೀಮೂಲ್ಗೆ ಅಂತಂದಾಗ ನೀನು ಎಷ್ಟು ಜನಕ್ಕೆ ಲೆಟರ್ ಕೊಟ್ಟಿದ್ದೆ? ಅವರೇ ನಿಂತ್ಕೋಬಾಗಿತ್ತಲ್ವ. ಫಸ್ಟ್ ಆಫರ್ ಕೊಟ್ಟಿದ್ದೆ ಅವ್ರಿಗೆ, ರೀ ಮಿನಿಸ್ಟ್ರು ನೀವು ನಿಂತ್ಕೊಳ್ಳಪ್ಪ, ನೀನು ಆಗದೆ ಸೋತ್ರೆ ನಾನು ಏನಾದರೂ ಮಾಡ್ತೀನಿ ನಿನಗೆ ಅಂತ ಹೇಳಿದ್ರು. ಯಾಕೆ ನಿಂತ್ಕೊಳ್ಳಿಲ್ಲ? ಧೈರ್ಯ ಬೇಕಿಲ್ಲ ಅದಕ್ಕೂ. ಆ ಧೈರ್ಯ ಅವ್ರಿಗಿಲ್ಲ. ಅಂಥವ್ರಿಗೆ ಹೋಗಿ ನಿಂತು ಟಿಕೆಟ್ ಕೊಡ್ತೀನಿ, ನಾನು ಸಪೋರ್ಟ್ ಮಾಡ್ತೀಯ ಗೌರ್ಮೆಂಟ್ ನಾಮಿನೇಟ್ ಡೈರೆಕ್ಟರ್ ಮಾಡಿ. ಬಾಗೇಪಲ್ಲಿ ಶಾಸ್ತ್ರ ಹತ್ರ ಹೋಗಿದ್ದೀರಾ, ಅವ್ರಿಗೆ ಕೇಳಿದಿರ ನಮ್ಗೆ ಸಪೋರ್ಟ್ ಮಾಡೋಣ ಸ್ವಲ್ಪ ಅಂತ. ಏನು ರಾಜಣ್ಣಂದು ಕಾಂಗ್ರೆಸ್ ಕೊಡುಗೆ ಏನು? ನಾನು ಬೈ ಬರ್ತ್ ಕಾಂಗ್ರೆಸ್ನಿಂದ ಬಂದಿರೋ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಿಲ್ಲಾ ಪಂಚಾಯತಿಯಲ್ಲಿ ನನ್ನ ಟಿಕೆಟ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ನಾನು JDSಗೆ ಹೋಗಿ ಜಿಲ್ಲಾ ಪಂಚಾಯತಿಗೆ ಹಾಕಿದ್ದು ನಿಜ 2016 2016. ಆಮೇಲೆ ಇದೇ ಆಂಜನಪ್ಪನವರು ಬೈ ಎಲೆಕ್ಷನ್ ಬಂದಾಗ ಅವ್ರ ಹಿಂದ್ಗಡೆನೆ ಅವ್ರ ಜೊತೆಯಲ್ಲೇ ಅವರು JDS ಅಲ್ಲಿದ್ದರು, ನಾನು JDS ಅಲ್ಲಿದ್ದೆ. ನಾನು ಯಾವುದೋ ಪಕ್ಷದಲ್ಲಿಲ್ಲ, ಅವ್ರ ಜೊತೆಯಲ್ಲೇ ನಾನು JDS ಪಕ್ಷದಲ್ಲಿದ್ದು, ಅವರು ನನ್ನ ಜೊತೆಯಲ್ಲೇ ನಾನು ಅವ್ರ ಜೊತೆಯಲ್ಲೇ ಬಂದಿದ್ದೀನಿ ನಾನು ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ. ಮೊನ್ನೆ ಕಾರಣಾಂತಗಳಿಂದ ನನಗೇನೋ ಯಾವ ಟೈಮ್ ಬ್ಯಾಡ್ ಇತ್ತು ಏನೋ ಬೈ ಮಿಸ್ ನಾನು BJPಗೆ ಹೋಗಿದ್ದು ನಿಜ. 6 ತಿಂಗಳು ಕೂಡ ಇರಲಿಲ್ಲ, ವಾಪಸ್ ಬಂದಿದ್ದು ನಿಜ. ನನ್ನೇನು ದುಡ್ಡಿಗೇನು ಹೋಗಿಲ್ಲ, ಯಾರ ಹತ್ರ ದುಡ್ಡಿಗೇನು ದುಡ್ಡಿಗೇನು ಆಸೆ ಪಟ್ಟು ನಾನು ಹೋಗಿಲ್ಲ. ಪ್ರದೀಪ್, ನೀವೇನು ಕೊಡಬೇಕಾಗಿಲ್ಲ ನನಗೆ ದುಡ್ಡು. ಭಗವಂತ ನನಗೂ ಧೈರ್ಯ ದುಡ್ಡು ಕೊಟ್ಟವನೇ. ಯಾವುದೇ ಕಾರಣಕ್ಕೂ ನೀನು ನಾಳೆ ಬೆಳಗ್ಗೆ ಮುಂದಿನ ಇದರಲ್ಲಿ ರಾಜಕೀಯ ಹೋರಾಟ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಮಾಡು, ಇಂಡೈರೆಕ್ಟಾಗಿ ಮಾಡಬೇಡ. ಯಾರನ್ನೋ ಕಳಿಸ್ಬಿಟ್ಟು ಅವ್ರ ಮುಖಾಂತರ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಬೇಡ. ನಿನ್ನ ಶಿಷ್ಯನ ಕಳಿಸ್ಬಿಟ್ಟು, ನಿನ್ನ ತಮ್ಮದನ್ನು ಕಳಿಸ್ಬಿಟ್ಟು ಇರ್ಬೋದು. ಇವತ್ತು ನಿನ್ನ ದುಡ್ಡು ಇರ್ಬೋದು, ಅಹಂಕಾರ ಇರ್ಬೋದು, ಅದು ಒಂದು ದಿವಸ ಅಲ್ಲ ಒಂದು ದಿವಸ ನಾಳೆ ಬೆಳಗ್ಗೆ ಅದು ಕಡಿಮೆ ಆಗುವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ನಮ್ಮ ಹತ್ರ ಇನ್ನೇನು ಬರೋದಿಲ್ಲ. ಮಂಡಿಕಲ್ ಹೋಗ್ಲಿಕ್ಕೆ ನೀವು ಮಂಡಿಕಲ್ ಹೋಗ್ಲಿ ನಮಗೆ ಗೊತ್ತಿಲ್ವಾ? ನಾನು ನಿನಗಿಂತ ನೀನು ಇನ್ನೂ ನಿಕ್ಕರ್ ಹಾಕೊಂಡಾಗಿಂದ ನಾನು ರಾಜಕೀಯ ಮಾಡ್ತಾಯಿದ್ದೀನಿ ಮಂಡಿಕಲ್ ಹೋಗ್ಲಿಯಲ್ಲಿ ಅಂತ ಕೇಶವರೆಡ್ಡಿಗೆ ಎದುರಾಕೊಂಡಿದ್ದೆ ನಾನು. ನೀನು ಯಾವ ಮಹಾ ನಮಗೆ ತಾಕತ್ತಿದ್ರೆ ನಾನು ತೋರಿಸೇ ಬಿಡ್ತೀನಿ, ಬಾ ಮಂಡಿಕಲ್ಗೆ ನೀನು ಬಾ, ನಾನು ನೋಡೇ ಬಿಡ್ತೀನಿ. ಇವತ್ತು ನಿಂತ್ಕೊ, ನೀನು ಜಿಲ್ಲಾ ಪಂಚಾಯತ್ಗೆ ಹಾಕ್ಬಿಟ್ಟು ಇದು ಮಾಡಿಸಿ. ಯಾರು ನಿಲ್ಲಿಸ್ತೀನಿ ನೀನು ತಾಕತ್ತಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿಂತ್ಕೊತೀನಿ. ಏನು ಅಂದ್ಕೊಂಡಿದ್ದಾರೆ ನೀವು? ಒಬ್ಬ ಮನುಷ್ಯನ ಕಡೆಗಣಿಸಬಾರ್ದು. ಎಷ್ಟಾದರೂ ಅದು ಪೇಷನ್ಸ್ನ ಕಳ್ಕೊಳ್ಳೋಷ್ಟು ನೀನು ಅವಮಾನ ಮಾಡಬಾರ್ದು ಮನುಷ್ಯನ. ಸ್ವಲ್ಪ ಸಂಯಮ ಇರಲಿ, ನೋಡ್ಕೊ. ಇನ್ನೂ ರಾಜಕೀಯ ಭವಿಷ್ಯ ಇದೆ, ಚಿಕ್ಕ ಹುಡುಗ ನೀನು. ಇನ್ನೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಇದ್ರೆ ನಮಗೆಲ್ಲ ಕೆಟ್ಟದಾಗಲಿ ಅಂತ ನೀವು ಬಯಸ್ತೀಯಲ್ಲ. ನಿನಗೆ ಮಾನ ಮರ್ಯಾದೆ ಇದೆಯಾ? ಒಳ್ಳೆ ನಾಚಿಕೆ ಆಗಬೇಕು ಸರ್. ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರದೀಪ್, ಇನ್ನು ಮೇಲಾದರೂ ತಿದ್ಕೋ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟು ಬೆಳೆಸು. ನಾವೆಲ್ಲ ನನ್ನ ಜೊತೆಗೆ ಬರ್ತೀವಿ. ಬಟ್ ಇದೇ ಥರ ಆಡ್ತಾ ಇದ್ರೆ ಅದರ ಆ ಪರಿಣಾಮನೇ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಯಾವುದೇ ಎಲೆಕ್ಷನ್ಸ್ ಬಂದರೂ ಕೂಡ ಎಲ್ಲನೂ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಮನೋಭಾವ ಬೆಳೆಸ್ಕೊಂಡು ನೀನು ಮುಂದೆ ನಡೆಸ್ಕೊಂಡು ಹೋಗುವಂಥ ನಿನಗೆ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಭರಣಿ ವೆಂಕಟೇಶ್, ಕಾಕಲಚಿಂತೆ ರಾಜಣ್ಣ, ಮೋಹನ್ ರೆಡ್ಡಿ, ಆವಲರೆಡ್ಡಿ, ಮಂಚೇನಹಳ್ಳಿ ಪ್ರಕಾಶ್, ಶೆಟ್ಟಿವಾರಹಳ್ಳಿ ಶ್ರೀನಿವಾಸ್, ರಾಜೇಶ್, ಶಂಕರ್, ಚಂದ್ರಣ್ಣ, ಜಾವೀದ್ ಪಾಷಾ, ನುಗಿತಹಳ್ಳಿ ರವಿ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.